ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ, ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಗೆಳೆಯರೇ, ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದಂಥ ದಿನ. ಆ ದಿನವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಮೊದಲಿಂದಲೂ ಕೂಡ ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿಯನ್ನ ಹೊಂದಿದ್ರು. ಜೊತೆಗೆ ಮಕ್ಕಳಿಂದ ಒಂದು ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಂಬಿಕೆ. ಅವರು ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇರೋದ್ರಿಂದ ಅವರನ್ನ ಚಾಚಾ ನೆಹರು ಅಂತಲೂ ಕೂಡ ಕರೀತಾರೆ. ಚಾಚಾ ನೆಹರು ಅಂತಲೂ ಕೂಡ ಕರೀತಾರೆ. ಅವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದದ್ದು. ಯಾಕಂದ್ರೆ ಅವ್ರ ತಂದೆ ಮೋತಿಲಾಲ್ ನೆಹರು ಅವರು ಬಹಳ ಖ್ಯಾತ ವಕೀಲರಾಗಿ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ರು. ನೆಹರೂರವರು ದೇಶ ಕಂಡಂತ ಒಬ್ಬ ಮೇಧಾವಿ ನಾಯಕ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಾವಿರದ 1900ನೇ ಇಸ್ವಿ ಇದೆಯಲ್ಲ, 1900ನೇ ಇಸ್ವಿ, ಆ ವರ್ಷ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ರು ಅದೇ ವರ್ಷ. ನೆಹರೂರವರು ಹುಟ್ಟಿದ್ದು ಅದೇ ವರ್ಷ. ಅಂಬೇಡ್ಕರ್ ಅವರು ಹುಟ್ಟಿದ್ದು ಅದೇ ವರ್ಷ. ಆಮೇಲೆ ನಮ್ಮ ಇವರು ಕಲ್ಕತ್ತಾದ ಯಾರು ವಿವೇಕಾನಂದರು ಹುಟ್ಟಿದ್ದು ಅದೇ ವರ್ಷ. ಹಾಗಾಗಿ ಬಹಳ ಮೇಧಾವಿಗಳು ಹುಟ್ಟಿದಂತ ವರ್ಷ, ಮತ್ತೆ ಜನಪರ ಕಾಳಜಿ ಇದ್ದಂತ ವ್ಯಕ್ತಿಗಳು ಹುಟ್ಟಿದಂತ ವರ್ಷ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ, ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಅಂಬೇಡ್ಕರ್ ಹುಟ್ಟಿದ್ದು ಅದೇ ವರ್ಷ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಅದೇ ವರ್ಷ. ಸೊ ಹಾಗಾಗಿ ಆ ವರ್ಷ ಇದೆಯಲ್ಲ, ಮಹಾನ್ ರಾಷ್ಟ್ರ ನಾಯಕರು ಜನಿಸಿದಂತ ವರ್ಷ. ನಾವು ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ನವರು ಈ ದೇಶವನ್ನು ಆಳಿದರು. ಸುಮಾರು 600 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳಿದರು.
ಹಾಗಾಗಿ ಭಾರತ ದೇಶ ಸಂಪದ್ಭರಿತವಾಗಿರಲಿಲ್ಲ ಸ್ವಾತಂತ್ರ್ಯ ಬಂದಾಗ. ಬಹಳ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಅಂತ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು. ನಾವು ಅದಕ್ಕೋಸ್ಕರನೇ ಆಧುನಿಕ ಭಾರತದ ಶಿಲ್ಪಿ ಅಂತೇಳಿ ಕರೀತಿದ್ದೇವೆ. 17 ವರ್ಷಗಳ ಕಾಲ ದೀರ್ಘವಾಗಿ ದೇಶದ ಪ್ರಧಾನಮಂತ್ರಿ 17 ವರ್ಷಗಳ ಕಾಲ. ಇನ್ನು ಬದುಕಿದ್ರೆ ಇನ್ನು ಮುಂದೇನು ಆಗ್ತಾ ಇತ್ತು. ಅವರು ವೈಜ್ಞಾನಿಕತೆಯಲ್ಲಿ, ವೈಚಾರಿಕತೆಯಲ್ಲಿ, ಸಮಾಜವಾದದಲ್ಲಿ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದ್ದರು. ಅವ್ರ ಕಾಲದಲ್ಲಿ ಮಿಕ್ಸೆಡ್ ಎಕಾನಮಿ ಪ್ರಾರಂಭ ಆದ. ಮಿಶ್ರ ಎಕಾನಮಿ ಪ್ರಾರಂಭ ಆದದ್ದು ನೆಹರೂರವರ ಕಾಲದಲ್ಲಿ. ಅನೇಕ ಕೈಗಾರಿಕೆಗಳು ಈ ದೇಶದಲ್ಲಿ ಬಂದಿದ್ರೆ, ಅನೇಕ ಅಣೆಕಟ್ಟೆಗಳು ಈ ದೇಶದಲ್ಲಿ ಆಗಿದ್ರೆ, ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೆ ನೆಹರೂರವರು ಕಾರಣ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ತಿದ್ದೇವೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನೆಹರೂರವರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ. ನೆಹರೂರವರನ್ನ ಮೂಲೆಗುಂಪು ಮಾಡ್ತಕ್ಕಂಥ. ನೆಹರೂರವ್ರಿಗೆ ಯಾವ ಸ್ವಾರ್ಥ ಇರಲಿಲ್ಲ. ದೇಶದ ಅಭಿವೃದ್ಧಿನೇ ಅವರ ಉದ್ದೇಶ ಆಗಿತ್ತು. ದೇಶದ ಅಭಿವೃದ್ಧಿ ಮಾಡಬೇಕು, ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಬೇಕು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೆಲಸ ಸಿಗಬೇಕು, ಅವ್ರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು, ಅಣೆಕಟ್ಟೆಗಳು ಬರಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿದ್ರು. ಈಗ ಮೋದಿಯವರು ಬಂದ ಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ಏನದು ನೀತಿ ಆಯೋಗ ಅಂತ ಮಾಡಿದ್ದಾರೆ. ಮೊದಲು ನಮಗೆ ಯೋಜನಾ ಆಯೋಗ ಇದ್ದಾಗ, ಪಂಚವಾರ್ಷಿಕ ಯೋಜನೆಗಳು, ಆ ಯೋಜನಾ ಆಯೋಗ ಇದ್ದಾಗ ಅವಕಾಶ ಸಿಗ್ತಿತ್ತು ನಮಗೆಲ್ಲ. ಬಜೆಟ್ ಮಾಡಬೇಕಾದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ಸಮಸ್ಯೆಗಳೆಲ್ಲ, ರಾಜ್ಯದ ಸಮಸ್ಯೆಗಳೆಲ್ಲ ಹೇಳೋ ಅವಕಾಶ ಇತ್ತು. ಈಗ ನೀತಿ ಆಯೋಗ ಬಂದ ಮೇಲೆ ಆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಅವಕಾಶ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಹರೂರವರು ಏನೇನು ಈ ದೇಶಕ್ಕೆ ಮಾಡಿದ್ರು ಅವನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯೋಜನಾ ಆಯೋಗ ತೆಗೆದಾಕೋದು, ಪಂಚವಾರ್ಷಿಕ ಯೋಜನೆಗಳು ನಿಲ್ಲಿಸೋದು, ಈಗ ನೀತಿ ಆಯೋಗ ಅಂತೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ. ಸಮಾನತೆ ಬರೋದು ಇಷ್ಟ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ ಹೊರಟಿದೆ. ನೆಹರೂರವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ ಪ್ರಯತ್ನ. ನಮ್ಮ ಸಂವಿಧಾನ ಗಟ್ಟಿಯಾಗಬೇಕು. ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮೆಂಬರ್ ಕೂಡ ಆಗಿದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕೂಡ ಮೆಂಬರ್ ಆಗಿದೆ. ಇವ್ರು ಯಾರ ಸ್ನೇಹಿತರು ಬರ್ಕೊಂಡಿದ್ದಾರೆ. ಇವ್ರ ಕಾಲದಲ್ಲಿ HAL, HMT, BEL, BHEL, IISc, ITI, ಎಂಥದ್ದು ITI, IIT, ಸಾರಿ IIT ಏನ್ ಬಂದಿದ್ದಾರೆ ಅಂತಂದ್ರೆ ಐನೂ ಒಂದೇ ತರ ಬಂದಿದ್ರೆ ಟೀನು ಒಂದೇ ತರ ಬಂದಿದ್ದಾರೆ.
ನನಗೆ ಯಾಕೆ ಈಗ ನೋಡಿ ಈ ಮಧ್ಯದಲ್ಲಿ ಚೀಟಿಂಗ್ ಮಾಡೋದಿಲ್ಲ ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ವೈಜ್ಞಾನಿಕತೆ ವೈಚಾರಿಕತೆ ಯಾಕೆ ಮಕ್ಕಳ ಮೇಲೆ ಅಪಾರವಾದಂತೆ ಇದೆಲ್ಲ ಮಕ್ಕಳು ಪಾಪ ಎಲ್ಲ ಮಕ್ಕಳು ಅವತ್ತು ವಿವಿಧ ರಾಣಿಗಳು ವಿವಿಧ ಸೈನಿಕರು ವಿವಿಧ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಮುಖಂಡರುಗಳು ಅವರೆಲ್ಲ ವೇಷ ಧರಿಸಿಕೊಂಡು ಬಂದಿದ್ದಾರೆ. ಈ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಜೀವನವನ್ನು ತೊಡಗಿಸ್ಕೊಂಡಿದ್ದಂಥವರು ಇವರು ಮತ್ತೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧೀಜಿಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಜವಾಹರ್ಲಾಲ್ ನೆಹರೂರವರು. ಜವಾಹರ್ಲಾಲ್ ನೆಹರೂರವರಿಗೆ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಅಪಾರವಾದಂಥ ನಂಬಿಕೆ, ಅಪಾರವಾದಂಥ ನಂಬಿಕೆ, ಅವರ ನಾಯಕತ್ವದ ನಂಬಿಕೆ, ಅವರು ದೇಶನ ವಿಕಾಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ. ಸೊ ಅಂಥವರ ಜನ್ಮದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಕ್ಕಳ ಬಗ್ಗೆ ಅಪಾರವಾದಂಥ ಕಾಳಜಿ, ಅಪಾರವಾದಂಥ ಪ್ರೀತಿ ಜವಾಹರ್ಲಾಲ್ ನೆಹರು ಹೋಗಿತ್ತು. ಯಾಕಂತಂದ್ರೆ ಮುಂದಿನ ಭವಿಷ್ಯದ ರೂವಾರಿಗಳು ಹಾಗಾಗಿ ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ರು. ನಾವು ಇವತ್ತು ಚಾಚಾ ನೆಹರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೆಹರು ಕುಟುಂಬದ ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತೆ ಜವಾಹರ್ಲಾಲ್ ನೆಹರೂರವರ ಮೊಮ್ಮಗ ರಾಹುಲ್ ಗಾಂಧಿ, ಎಲ್ಲರ ಕೊಡುಗೆ ಬಹಳ ಅಪಾರವಾಗಿದೆ. ದೇಶಕ್ಕೋಸ್ಕರ ಪ್ರಾಣ ತೆಗೆದವರು, ಆಸ್ತಿ ಕೊಟ್ಟವರು. ಈ ತರ ಸಿಗ್ತಕ್ಕಂಥದ್ದು ಅದಕ್ಕೆ. ಯಾಕಂದ್ರೆ ಯಾರು ಬಿಜೆಪಿಯವರಿದ್ದಾರಲ್ಲ ಅವ್ರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. 1942ನೇ ಇಸ್ವಿನಲ್ಲಿ ದೇಶ ಬಿಟ್ಟು ತೊಲಗಿ ಅಂತ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಾಗ ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡು ಬೆಂಬಲಿಸಿದವರು ಭಾರತೀಯ ಜನತಾ ಪಕ್ಷ. ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಇವತ್ತು ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದೇಶಭಕ್ತಿ, ದೇಶ ಪ್ರೇಮ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೊರತು ಸಮಾಜವನ್ನು ಒಡೆಯತಕ್ಕಂಥ ಪಕ್ಷದಲ್ಲಿ ಇವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸ. ಅದರಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ ನಾವು ಬಹಳ ಅಗ್ರೆಸಿವ್ ಆಗಿರ್ಬೇಕು. ಯಾಕಂದ್ರೆ ಬಿಜೆಪಿಯವರು ಅಗ್ರೆಸಿವ್ ಆಗಿ ಅಪಪ್ರಚಾರ ಮಾಡ್ತಾರೆ. ನಾವು ಅಗ್ರೆಸಿವ್ ಆಗಿ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಯಾರು ಇತಿಹಾಸವನ್ನ ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅರ್ಥ ಮಾಡ್ತಾರೆ. ಏನ್ ಮಾಡಿದ್ರು ಇವರು ಬಿಜೆಪಿಯವರು, RSS ನವರು ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಮಾಡಬೇಕು. ಅದೇ ನಾವು ಜವಾಹರ್ಲಾಲ್ ನೆಹರು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಬಹಳ ದೀರ್ಘಕಾಲ ಜೈಲಿನಲ್ಲಿದ್ದರು. ಸುಮಾರು 9 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ಯಾಕಕ್ಕೋಸ್ಕರ ಇದ್ರು? ಸ್ವಾರ್ಥಕ್ಕೋಸ್ಕರ ಇದ್ರ? ದೇಶಕ್ಕೋಸ್ಕರ ಇದ್ದದ್ದು ದೀರ್ಘಕಾಲ ಜವಾಹರ್ಲಾಲ್ ನೆಹರು.
ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಅವರ ದೇಶಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜವಾಹರ್ಲಾಲ್ ನೆಹರು ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಕೊರಲಿ ಅಂತ ಹೇಳಿ ನಮ್ಮ ಎಲ್ಲ ದೇಶದಲ್ಲಿ ಅವರೆಲ್ಲರೂ ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬೆಳೆಯಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.